ಇನ್ನು ಚಾಲುಕ್ಯರ ಬಗ್ಗೆ ನಾವೆಷ್ಟು ಹೆಮ್ಮೆ ಪಡ್ಕೋಬೇಕಾಗುತ್ತೆ ಅಂದ್ರೆ ನರ್ಮದಾ ನದಿಯಿಂದ ಕಾವೇರಿ ನದಿಯವರೆಗಿನ ಪ್ರತಿಯೊಂದು ಭೂಭಾಗವನ್ನ ಚಾಲುಕ್ಯರು ವಶಪಡಿಸಿಕೊಂಡಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ನಾವೀಗಾಗಲೇ ಇತಿಹಾಸದ ವಿಷಯಗಳನ್ನ ತಿಳ್ಕೊಂಡಿರಂಗೆ ಹರ್ಷವರ್ಧನನ ಸೋಲಿಸಿದ ಬಗ್ಗೆ ಕೇಳಿರ್ತೀವಿ. ಅವತ್ತೇನಾದರೂ ಹರ್ಷವರ್ಧನನ ಸೋಲಿಸಿದ ಒಂದು ರಾಜ್ಯವನ್ನ ಪುಲಿಕೇಶಿ ತಗೊಂಡಿದ್ರೆ ಇಡೀ ಭಾರತದ ಸಾಮ್ರಾಟನಾಗಿ ಮೆರೆತಿದ್ದ. ಕನ್ನಡಿಗರ ಒಂದು ಔದಾರ್ಯ ಗುಣ ಬಿಟ್ಕೊಟ್ವಿ. ಆದ್ರೆ ಇನ್ನೂ ಆಶ್ಚರ್ಯಕರವಾಗಿರುವಂಥದ್ದು, ಇನ್ನೂ ರೋಮಾಂಚನಕಾರಿಯಾಗಿರುವಂಥದ್ದು ಪುಲಿಕೇಶಿಯ ವಿಷಯ ಏನಂದ್ರೆ, ಪುಲಿಕೇಶಿ ಬರೀ ಭಾರತದ ಒಳಗೆ ಮಾಡಿದ ಯುದ್ಧಗಳಲ್ಲ, ಬದಲಾಗಿ ಇಡೀ ಭಾರತದ ಇತಿಹಾಸದಲ್ಲಿ ದೂರದ ದೇಶ ಇವತ್ತಿನ ಇರಾಕ್ ದೇಶದ ಮೇಲೆ ನೌಕಾ ಯುದ್ಧಗಳನ್ನು, ಅದು ಕೂಡ ಸರಣಿ ನೌಕಾ ಯುದ್ಧಗಳನ್ನು ಮಾಡಿದ್ದು ನಮ್ಮ ಇಮ್ಮಡಿ ಪುಲಿಕೇಶಿ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಏನಾದ್ರು ಗುರುತಿಸಿದ್ರೆ ಪುಲಿಕೇಶಿನ ನೌಕಾಪಡೆಯ ಪಿತಾಮಹ ಅಂತ ಗುರುತಿಸಬೇಕಾಗಿತ್ತು. ಅಂದ್ರೆ ನಮ್ಮ ಇತಿಹಾಸದಲ್ಲಿ ಬೆರ್ತೋಗಿದೆಯಲ್ಲ ಒಂದು ರಾಜಕೀಯ ಪುಸ್ತಕಗಳಲ್ಲಿ ಬರೆದಿರುವಂಥದ್ದು. ಆಗ ನೋಡಿದ್ರೆ ನಮ್ಮ ಪುಲಿಕೇಶಿಗೆ ಇನ್ನೊಂದು ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ. ದೂರದ ಇರಾಕ್, ಇಮ್ಯಾಜಿನ್ ಮಾಡ್ಕೊಳ್ಳಿ, 1400 ವರ್ಷಗಳ ಹಿಂದೆ ಇರಾಕ್ ನೆಲದಲ್ಲಿ ನಿಂತು ಯುದ್ಧಗಳನ್ನ ಮಾಡೋದು ಅಷ್ಟು ಸುಲಭ ಅಲ್ಲ. ಇವತ್ತಿನ ಒಕ್ಕೂಟ ಭಾರತದ ವ್ಯವಸ್ಥೆಯಲ್ಲೇ ನಾವು ಅಷ್ಟು ದೂರ ಹೋಗಿ ಯುದ್ಧ ಮಾಡಿಲ್ಲ. ಆದರೆ ಆ ಸಂದರ್ಭದಲ್ಲಿ ನಾವು ಕನ್ನಡಿಗರು ಬಂದು ಯುದ್ಧ ಮಾಡಿದ್ದು ದಾಖಲೆ ಆಗಿದೆ. ಇದ್ರ ಜೊತೆಗೆ ಇವತ್ತಿನ ಒಂದು ರಾಜಕೀಯ ಸನ್ನಿವೇಶವನ್ನು ನಾವೇನಾದ್ರು ನೋಡಿದ್ರೆ ಧರ್ಮ ರಾಜಕೀಯ ತುಂಬಾ ಜಾಸ್ತಿ ಹೋಗ್ತಿದೆ. ಅದರಲ್ಲೂ ಕೂಡ ಯಾರೋ ಒಬ್ಬ ವ್ಯಕ್ತಿನ ಬಂದು ಇವರೇ ಧರ್ಮ ಕಾಪಾಡಿದ್ದು ಅಂತ ಕೆಲವರು ಹೇಳ್ತಾರೆ. ಇರಲಿ, ಅವ್ರು ಏನಾರು ಹೇಳ್ಕೊಳ್ಳಿ. ಆದರೆ ನೀವೇ ಯೋಚನೆ ಮಾಡಿ, ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕ 636ರಲ್ಲಿ ಇವತ್ತಿನ ಗುಜರಾತ್ನ ಬರೋಚನ ಒಂದು ಸ್ಥಾನ ಮತ್ತೆ ಮಹಾರಾಷ್ಟ್ರದ ಬಂದು ತಾಣೆ ಅನ್ನುವ ಸ್ಥಾನದ ಮೇಲೆ ಪ್ರಪಂಚದ ಮೊದಲ ಖಲೀಫತ್ ಸಾಮ್ರಾಜ್ಯ ಅಂತ ಕರ್ಕೊಂಡಂತ ರಶುದ್ದೀನ್ ಖಲೀಫರು ಯುದ್ಧ ಮಾಡ್ತಾರೆ 636ನೇ ಇಸ್ವಿನಲ್ಲಿ. ಆ ಯುದ್ಧವನ್ನು ಪುಲಿಕೇಶಿ ಹಿಮ್ಮೆಟ್ಟಿಸಿದ್ದು. ಅವತ್ತಿನ ದಿನದಲ್ಲಿ ಏನಾದರೂ ಪುಲಿಕೇಶಿ ಏನಾದರೂ ಆ ಒಂದು ಯುದ್ಧವನ್ನು ಹಿಮ್ಮೆಟ್ಟಿಸ್ತಾ ಇದ್ರೆ ಇವತ್ತಿಗೆಲ್ಲ ಮಾತಾಡ್ತಿರಲ್ಲ, ನಮ್ಮ ಧರ್ಮ ಉಳಿತು, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅಂತಲ್ಲ, ಇದು ಯಾವುದೂ ಉಳಿತಾ ಇಲ್ಲ. ಇವತ್ತೇನಾದರೂ ಭಾರತಕ್ಕೆ ಚೋಳರು ಆಗ್ನೇಯ ದೇಶಕ್ಕೆ ಹೋಗುವ ಮುನ್ನ, ಆಗ್ನೇಯ ಏಷ್ಯಾ ದೇಶಗಳಿಗೆ ಹೋಗುವ 400 ವರ್ಷಗಳ ಮುಂಚೆ ಕಾಂಬೋಡಿಯಾ ಮೇಲೆ ವಾರ್ ಮಾಡಿರ್ತಾರೆ. ಇದು ನಮ್ಮ ಇತಿಹಾಸ. ಕಾಂಬೋಡಿಯಾ ಇಲ್ಲಿಂದ ಸುಮಾರು ನಿಮಗೆ 6000 ಕಿಲೋಮೀಟರ್ ದೂರ ಆಗುತ್ತೆ. 6000 ಕಿಲೋಮೀಟರ್ಗೆ ತನ್ನ ನೌಕಾಪಡೆಯನ್ನು ತಗೊಂಡೋಗಿ ಯುದ್ಧ ಮಾಡಿದಂಥ ವ್ಯಕ್ತಿ. ಇದೇ ವ್ಯಕ್ತಿಗೆ ಬಂದು ಪರ್ಷಿಯನ್ ದೇಶ ಮತ್ತು ಸಿಂಹಳದವರು ಕೂಡ ಕಪ್ಪ ಕಾಣಿಕೆಗಳನ್ನ ಕೊಡ್ತಾ ಇದ್ರು ಅನ್ನೋದು ಕೂಡ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇನ್ನು ಎರಡನೇ ವಿಕ್ರಮಾದಿತ್ಯ, ನನಗೆ ಆಗಲೇ ಹೇಳಿದಂಗೆ ರಶುದ್ದೀನ್ ಖಲೀಫತ್ ಅಂತ ಯಾರು ಮೊದಲನೇ ಖಲೀಫತ್ ಸಾಮ್ರಾಜ್ಯ ಇತ್ತು, ಅದರ ನಂತರ ಎರಡನೇ ಖಲೀಫತ್ ಸಾಮ್ರಾಜ್ಯ ಬರುತ್ತೆ. ಆ ಸಾಮ್ರಾಜ್ಯವನ್ನು ಉಮಾಯುದ್ದೀನ್ ಖಲೀಫತ್ ಅಂತಾನೆ ಕರೀತಾರೆ. ಅವತ್ತು ಅಂದಿನ ಕಾಲಕ್ಕೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯ ಅಂತ ಒಂದು ಸಾಮ್ರಾಜ್ಯ ಭಾರತದ ಮೇಲೆ ದಾಳಿಯನ್ನು ಮಾಡಿದಾಗ ಇವತ್ತಿನ ನವಸಾರಿ ಅಂತ ಮಹಾರಾಷ್ಟ್ರದಲ್ಲಿ ನವಸಾರಿ ಅಂತ ಒಂದು ಜಾಗ ಇದೆ ಗುಜರಾತ್ನಲ್ಲಿ, ಆ ಜಾಗದಲ್ಲಿ ಹಿಮ್ಮೆಟ್ಟಿಸಿದ್ದು ಕೂಡ ನಮ್ಮದೇ ಇಮ್ಮಡಿ ವಿಕ್ರಮಾದಿತ್ಯ. ಅವನು ಕೂಡ ಚಾಲುಕ್ಯದರೆ. ಇವತ್ತಿಗೆ ಭಾರತೀಯರು, ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಋಣಿಗಳಾಗಿರ್ಬೇಕಾದ್ರೆ ಯಾರು ಋಣಿಯಾಗಿರಬೇಕು? ಕನ್ನಡಿಗರಾಗಿರಬೇಕು. ಇವರು ನಂತರ ಬಂದಂಥ ರಾಷ್ಟ್ರಕೂಟರ ಬಗ್ಗೆ ನಾವು ಹೇಳೋಂಥ ನೆಸಿಟಿನೇ ಇಲ್ಲ. ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ತಗೊಂಡ್ರೆ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಆಡಳಿತ ಮಾಡಿದ ಏಕೈಕ ರಾಜಮನೆತನ ರಾಷ್ಟ್ರಕೂಟರು. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಇನ್ಯಾವುದೇ ಒಂದು ಭಾಷಿಕರು ಅಚೀವ್ಮೆಂಟ್ ಮಾಡಿಲ್ಲ ಅಂತ ಅಚೀವ್ಮೆಂಟ್ ಮಾಡಿದ್ದು ನಮ್ಮ ಮುಮ್ಮಡಿ ಗೋವಿಂದ. ಈತನ ಶಾಸನಗಳಲ್ಲೇ ಬರುತ್ತೆ. ಈತನ ಒಂದು ದಂಡು ಬಂದು ಹಿಮಾಲಯಕ್ಕೆ ಹೋಗಿತ್ತು, ಇವನ ಕುದುರೆಗಳು ಬಂದು ಹಿಮಾಲಯದ ಬುಗ್ಗಿಯ ನೀರನ್ನು ಕುಡಿದ್ವು, ಈತನ ಒಂದು ರಣಕಹಳೆ ಬಂದು ಮಲಬಾರ್ನವರೆಗೂ ಕೇಳಿಸ್ತಾ ಇತ್ತು ಅನ್ನೋದು ಕೂಡ ಶಾಸನದಲ್ಲಿ ಹಾಕಿಯಾಗಿದೆ. ಇಂಥ ಒಂದು ಅಪರೂಪದ ಶಾಸನ ಮಾಡಿರೋದು ಕನ್ನಡಿಗರು ಬಿಟ್ಟು ಬೇರೆ ಇನ್ಯಾರೂ ಇಲ್ಲ. ಇನ್ನು ಅಮೋಘ ವರ್ಷನ್ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವತ್ತಿನ ಒಂದು ರಾಜಕಾರಣಿಗಳಲ್ಲಿ ಒಂದು ಒಳ್ಳೆ ಗುಣ ಏನಾದ್ರು ಕಲ್ತ್ಕೋಬೇಕಾದ್ರೆ ಇವ್ರನ್ನ ನೋಡ್ಕಲಿಬೇಕಾಗುತ್ತೆ. ಯಾಕೆಂದ್ರೆ ಭಾರತದ ಇತಿಹಾಸದಲ್ಲಿ 64 ವರ್ಷಗಳ ಸುದೀರ್ಘ ಆಡಳಿತ ಮಾಡಿದ ಏಕೈಕ ದೊರೆ ನಮ್ಮ ಅಮೋಘ ವರ್ಷ. ಇದ್ರ ಜೊತೆಗೆ ಈತನ ಒಂದು ಅದ್ಭುತವಾದ ಒಂದು ಕೆಲಸ ಏನಂದ್ರೆ, ಈತನ ಆಡಳಿತದ ಕಾಲದಲ್ಲಿ ಒಮ್ಮೆ ಬರಗಾಲ ಆಗಿರುತ್ತಂತೆ. ಆ ಬರಗಾಲ ಆಗಿರೋ ಸಂದರ್ಭದಲ್ಲಿ ಇವತ್ತಿನ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನ ಕೊಟ್ಟು ಆ ಬರದಿಂದ ಏನೋ ಜನರನ್ನ, ಅಂದ್ರೆ ಒಂದು ನಂಬಿಕೆ ಪ್ರಕಾರ ಜನರು ಒಳ್ಳೆದಾಗಲಿ ಅಂತ ತನ್ನ ಹೆಬ್ಬೆರಳನ್ನ ಕೊಟ್ಟಿರ್ತಾನಂತೆ. ಅಂತ ಒಂದು ಮತ್ಸದ್ಯತೆ ಇವತ್ತಿನ ರಾಜಕಾರಣಿಗಳಲ್ಲಿ ಎಷ್ಟು ಜನ ಸಿಗುತ್ತೆ ಅನ್ನೋದು ಕೂಡ ನಾವು ಕೇಳ್ಕೋಬೇಕಾಗುತ್ತೆ. ಸೊ ಮೂರನೇ ಕನ್ನಡ ದೇವ. ಈತನ ವಿಶೇಷತೆ ಏನಂದ್ರೆ, ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ ಆಡಳಿತ ಮಾಡಿದ ಭಾರತದ ಏಕೈಕ ಸಾಮ್ರಾಟ. ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ ಆಡಳಿತ ಮಾಡಿದ ಏಕೈಕ ಸಾಮ್ರಾಟ ಆತ ಕೂಡ ನಮ್ಮ ಕನ್ನಡಿಗ ರಾಷ್ಟ್ರಕೂಟರ ದೊರೆ. ಇದರ ನಂತರ ಬರುವಂತಹ 6ನೇ ವಿಕ್ರಮಾದಿತ್ಯನ ವಿಶೇಷತೆ ಏನಂದ್ರೆ, ನಾವು ಇವಾಗಿನವರೆಗೂ ನಾವೇನು ನೋಡ್ತಿದ್ವಿ, ಭಾರತದ ಒಳಗೆ ಸಾಮ್ರಾಜ್ಯಗಳನ್ನ ವ್ಯಾಪಿಸಿದ್ದು ಯಾವುದೇ ಅಂತ ನೋಡಿದ್ವಿ. ಈತನ ವಿಶೇಷತೆ ಏನಂದ್ರೆ, ಇಲ್ಲಿ ನೋಡಬಹುದು ಸೋಲಂಕಿಗಳು ಅಂತ ನಾವೇನು ನೋಡ್ತಾ ಇದೀವೋ ಅದು ನಮ್ಮ ಬಾದಾಮಿ ಚಾಲುಕ್ಯರ ಶಾಖೆ. ಅದು ಪಕ್ಕದಲ್ಲಿ ನೀವು ಪಾರಮಾರರು ಅಂತ ನೋಡ್ತಿದ್ದೀರಾ. ಪಾರಮಾರರನ್ನ ಶಾಖೆಯನ್ನು ಹುಟ್ಟಾಕಿದ್ದು ರಾಷ್ಟ್ರಕೂಟರು. ಇನ್ನು ಅದ್ರ ಪಕ್ಕ ಬಂದ್ರೆ ನಿಮಗೆ ಕಳಚೂರಿ ಪಿಚ್ಚಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದ್ರ ಪಕ್ಕ ಬಂದ್ರೆ ನಿಮಗೆ ಈಸ್ಟರ್ನ್ ಗಂಗಾ, ನಮ್ಮ ತಲಕಾಡಿನ ಗಂಗರು ಬಂದು ಒಡಿಶಾವನ್ನು ಆಡಳಿತ ಮಾಡ್ತಾರೆ 400 ವರ್ಷಗಳ ಕಾಲ. ಸೇನರು ಅಂತ ಇನ್ನೊಂದು ಡೈನಸ್ಟಿ ಇದೆ. ಇವಕ್ಕೆ ಸುಷ್ಮಿತಾ ಸೇನು, ಅಮರ್ತ್ಯ ಸೇನು ಅವರೆಲ್ಲ ಮೂಲತಃ ಕನ್ನಡಿಗರು. ಇಲ್ಲಿಂದ ಹೋದಂತ ರಾಜಮನೆತನ ಅದು ಸೇನಾ ಅನ್ನೋದು. ಇದರ ನಂತರ ನೀವು ನೋಡಬಹುದು ನೇಪಾಳ ಅಂತ ಹಾಕಿದ್ದೀನಿ. ನೇಪಾಳವನ್ನು 325 ವರ್ಷಗಳ ಕಾಲ ಆಡಳಿತ ಮಾಡಿದ್ದು ಕನ್ನಡಿಗರು. 325 ವರ್ಷಗಳು. ನೇಪಾಳ ಹಾಗೂ ಉತ್ತರದ ಬಿಹಾರವನ್ನು ತಿರ್ಹತ್ ಪ್ರದೇಶ ಅಂತ ಕರೀತಾ ಇದ್ರು. ಈ ಪ್ರದೇಶವನ್ನು ಆಡಳಿತ ಮಾಡಿದಂತಹ ಈ ನನ್ನಿದೇವನ ಬಗ್ಗೆ ಈಗಲೂ ಅಲ್ಲಿ ಜನರು ಸುವರ್ಣಯುಗ ಅಂತ ಕರೀತಾರೆ. ನೇಪಾಳ ನೋಡಿದ ಸುವರ್ಣಯುಗ ಶುರು ಮಾಡಿದ್ದು ಕನ್ನಡದವರು. ಆಮೇಲೆ ಈಗ ಸೀತೆ ಹುಟ್ಟಿದ ಜಾಗ ಹೇಳ್ತಾರಲ್ಲ, ಆ ಜಾಗದಲ್ಲಿ ಇವತ್ತು ಒಂದು ಪೂಜೆ ಮಾಡ್ತಾರೆ. ಆಕ್ಚುಲಿ ನಾವು ರೀಸೆಂಟಾಗಿ ನಾನು ಶಿವಾನಂದವರೆಲ್ಲ ಅಲ್ಲಿ ಇತಿಹಾಸದ ಡಾಕ್ಯುಮೆಂಟಿಂಗ್ ಅಂತ ಹೋಗಿದ್ವಿ. ಲಿಟ್ರಲಿ ಜನರು ಜನಪದ ಹಾಡುಗಳ ಮೂಲಕ ನನ್ನಿದೇವನ ಪೂಜೆ ಮಾಡೋ ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಅಂತ ಒಂದು ವಿಶೇಷ ಸಾಧನೆ ಕೂಡ ಮಾಡಿದ್ದು ನಾವೇನೆ. ಸೊ ಇಲ್ಲೆಲ್ಲ ನೋಡ್ತೀರಾ, ಹೊಯ್ಸಳರು ನೋಡಿದ್ರಿ, ಶಿಲಾರರು ಬಂದು ನಿಮಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗವನ್ನು ಆಡಳಿತ ಮಾಡಿ, ಮಹಾರಾಷ್ಟ್ರ ಮತ್ತು ಗೋವಾವನ್ನು ಆಡಳಿತ ಮಾಡಿದ್ದು. ಈಗ ಇಡೀ ಒಂದು ಭಾರತವೇ ಕನ್ನಡಮಯವಾಗಿ ಕಾಣುತ್ತೆ. ಇಂಥ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದು ಕನ್ನಡಿಗರು ಮಾತ್ರ, ಭಾರತದಲ್ಲಿ ಇನ್ಯಾರೂ ಅಲ್ಲ. ಇನ್ನು ಈ ನಂತರ ಬಂದು ನಾವು ದೇವಗಿರಿ ಸಿಗುಣರು ಮತ್ತು ಹೊಯ್ಸಳರು ಅನ್ನೋ 2 ಭಾಗ ಆಗುತ್ತೆ ಕರ್ನಾಟಕ. ಅಂದರೆ 6ನೇ ವಿಕ್ರಮಾದಿತ್ಯನ ನಂತರ ಬಂದಂಥ ದೊರೆಗಳು ಅಷ್ಟು ಪ್ರಬಲರಾಗಿಲ್ಲದ ಕಾರಣ ಬಂದು ಆ ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯ ಹೊರದೋಗಿ 4 ಭಾಗ ಆಗುತ್ತೆ. ಆ 4 ಭಾಗದಲ್ಲಿ 2 ಕನ್ನಡ ರಾಜಮನೆತನಗಳು, ಒಂದು ಮಹಾರಾಷ್ಟ್ರವನ್ನು ಆಡಳಿತ ಮಾಡಿದ್ರೆ, ಇನ್ನೊಂದು ಕರ್ನಾಟಕ ಮತ್ತು ತಮಿಳುನಾಡನ್ನ ಆಡಳಿತ ಮಾಡುತ್ತೆ. ಅದೇ ಈ 2 ರಾಜಮನೆತನಗಳು. ಸೊ ಇನ್ನು ಗಂಡುಗಲಿ ಕುಮಾರರಾಮನ ಬಗ್ಗೆ ಗೊತ್ತಿರುತ್ತೆ. ಉತ್ತರದಲ್ಲಿ 13ನೇ ಶತಮಾನದ ಸುಮಾರಿಗೆ ಮೇಲಿಂದ ಆದಂಥ ಒಂದು ಪರಕೀಯರ ದಾಳಿಗಳೇನಿದ್ವೋ ಆ ದಾಳಿಯ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ಎಲ್ಲ ಸೋತ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಎದುರಾಗಿ ಕೊನೆಯವರೆಗೂ ನಿಂತ್ಕೊಳ್ಳೋದು 2 ರಾಜಮನೆತನಗಳು. ಒಂದು ನಮ್ಮ ಹೊಯ್ಸಳರಾದ್ರೆ, ಇನ್ನೊಂದು ಪೂರ್ವದ ಗಂಗರು, ನಾಗೇ ನಿಮ್ಗೆ ತೋರಿಸ್ತೇವೆ ಒರಿಸ್ಸಾ. ಕೊನೆಯವರೆಗೂ ಅವರು ಆಡಳಿತ ಮಾಡ್ತಾರೆ. ಕೊನೆಯವರೆಗೂ ಅವರು ಆಡಳಿತ ಮಾಡಿ ಅವರ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊತಾರೆ. ಆ 2 ರಾಜಮನೆತನಗಳು ಕನ್ನಡದೇ. ಇದರ ನಂತರ ಬಂದ ಕುಮಾರರಾಮನ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಇವಕ್ಕೆ ಜನಪದ ಸಾಹಿತ್ಯಗಳಲ್ಲಿರ್ಬೋದು ಅಥವಾ ಊರುಗಳಲ್ಲಿ ಎಷ್ಟೋ ಊರುಗಳಲ್ಲಿ ಇವತ್ತು ದೇವರಾಗಿ ಪೂಜೆ ಮಾಡಲ್ಪಡ್ತಿರುವ ಇಡೀ ಪ್ರಪಂಚದ ಏಕೈಕ ರಾಜ ಅಂದರೆ ಯುವರಾಜ ಆಗಿದ್ದಂಥ ಒಂದು ಕುಮಾರರಾಮನ ಒಂದು ಇದು. ಇನ್ನು ಇದರ ನಂತರ ವಿಜಯನಗರ ಸ್ಥಾಪನೆ ಆಗಿರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ. ಪ್ರೌಢದೇವರಾಯರದ ಒಂದು ವಿಶೇಷ ಸಾಧನೆ ಏನಂದ್ರೆ, ಒರಿಸ್ಸಾಯಿಂದ ಶ್ರೀಲಂಕಾವರೆಗೂ ಆಡಳಿತ ಮಾಡ್ತಿರ್ತಾರೆ. ಶ್ರೀಲಂಕಾನ ಗೆದ್ಕೊಂಡಿರ್ತಾರೆ ಆಕ್ಚುಲಿ ಲಕ್ಕಣ. ಇದಕ್ಕೆ ಉದಾಹರಣೆಯಾಗಿ ನೋಡಿ, ನೀವು ನೋಡಬಹುದು, ಇದು ಕದಂಬರ ಆಡಳಿತ ಮತ್ತು ಗಂಗರ ಆಡಳಿತದಲ್ಲಿ ಇದ್ದಂಥ ಒಂದು ಭಾರತದ ಮ್ಯಾಪ್.
ಇದು ನಮ್ಮ ಬಾದಾಮಿ ಚಾಲುಕ್ಯರ ಸಂದರ್ಭದ ಮ್ಯಾಪು ಮತ್ತು GDP ನೀವು ನೋಡ್ಕೋಬಹುದು. ಇದು ನಮ್ಮ ರಾಷ್ಟ್ರಕೂಟರ ಕಾಲದ ಮ್ಯಾಪು ಮತ್ತು ಕಲ್ಯಾಣದ ಚಾಲುಕ್ಯರ ಮ್ಯಾಪು ಮತ್ತು ಹೊಯ್ಸಳ ಸೇವನರು ಇದ್ದಂಥ ಕಾಲದ ಮ್ಯಾಪ್ ಇವೆರಡು, ಮತ್ತು ಇದು ವಿಜಯನಗರದ ಮ್ಯಾಪು. ಸೊ ಇಲ್ಲಿ ಒಂದು ಕೂಡಿದೆಯಲ್ಲ, ಚೈನಾ ಮತ್ತು ಭಾರತ ಕೂಡಿದೆಯಲ್ಲ ಜಾಗ, ಅದು ಯಾವ ಜಾಗ ಅಂದರೆ ತಾಳಿಕೋಟೆಯ ಜಾಗ. ಅದು ತಾಳಿಕೋಟೆನಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ ಕುಸ್ತೋಗುತ್ತಲ್ಲ, ಅವಕ್ಕೆ ಭಾರತವು ಕುಸ್ತೋಗಿದೆ. ಅಲ್ಲಿಂದ ಎಲ್ಲಿವರೆಗೂ ಕನ್ನಡಿಗರು ಪ್ರಬಲವಾಗಿದ್ವು ಅಲ್ಲಿವರೆಗೆ ಭಾರತ ಇದ್ದಿದ್ದು, ಅಂದರೆ ಅಷ್ಟೊಂದು ಶ್ರೇಷ್ಠವಾಗಿತ್ತು ಹಂಗೆ ಅಂತ ಹೇಳ್ತೀವಲ್ಲ, ಆ ಶ್ರೇಷ್ಠತೆಗೆ ಯಾರು ಕಾರಣ? ನಾವು ಕಾರಣ. ಇನ್ನು ಇಷ್ಟೆಲ್ಲ ಒಂದು ಇದ್ದಾಗ, ನಮ್ಮ ಹತ್ರ ದುಡ್ಡಿದ್ದಾಗ ಅಥವಾ ನಮ್ಮ ಹತ್ರ ಶ್ರೀಮಂತಿಕೆ ಇದ್ದಾಗ ಮನುಷ್ಯನ ಒಂದು ಸ್ವಭಾವ ಏನು ಅಂದರೆ ಅವನು ಹೊಸದಾಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ಗಳನ್ನು ಮಾಡ್ತಿರ್ತಾನೆ. ಅದನ್ನು ಇವತ್ತು ನೋಡಬಹುದು, ಎಂತೆಂಥ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ, ಎಂತೆಂಥದ್ದು ಸೇತುವೆ ಕನ್ಸ್ಟ್ರಕ್ಷನ್ ನಡೀತಿದೆ, ಈ ಥರ ಸಾಕಷ್ಟು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ನಡೀತಿರುತ್ತೆ. ನಾವು ಆ ಕಾಲದಲ್ಲಿ ಏನಾದರೂ ಪ್ರಪಂಚದಲ್ಲಿ ಮಾಡಿರುವಂಥ ಅತಿ ಉತ್ಕೃಷ್ಟವಾದ ಒಂದು ಆರ್ಕಿಟೆಕ್ಚರ್ ವಂಡರ್ಗಳು ಎಲ್ಲಿತ್ತು ಅಂದರೆ ಅದೆಲ್ಲ ಕನ್ನಡದವ್ರು ಮಾಡಿದೆ. ಫಾರ್ ಎಕ್ಸಾಂಪಲ್, ನಿಮಗೆ ಮೊದಲನೇ ಚಿತ್ರ ಅಜಂತದ ಕೆಲವು ಗುಹೆಗಳನ್ನು ಬಾದಾಮಿ ಚಾಲುಕ್ಯರು ಕಟ್ಟಿರುವಂಥದ್ದು. ಅದರ ಪಕ್ಕ ಇರುವಂಥದ್ದು ಬಂದು ನಿಮಗೆ ಎಲ್ಲೋರದ ಕೈಲಾಸ ಗುಡಿ. ಇದು ಪ್ರಪಂಚದ ಏಕಶಿಲೆಯಲ್ಲಿ ನಿರ್ಮಿತವಾಗಿರುವಂತಹ ಅತಿ ದೊಡ್ಡ ಗುಡಿ. ಇದನ್ನು ಕಟ್ಟಿದ್ದು ನಮ್ಮ ರಾಷ್ಟ್ರಕೂಟರು. ಇದರ ನಂತರ ನೀವು ಕೆಳಗಡೆ ನೋಡಬಹುದು ಪಟ್ಟದಕಲ್ಲು, ಇದು ಕೂಡ ಇವತ್ತಿಗೆ ವಿಶ್ವ ಪಾರಂಪರಿಕ ತಾಣ. ಅದರ ಪಕ್ಕ ಇರುವಂಥದ್ದು ಬಂದು ಎಲಿಫೆಂಟದ ಗುಹೆಗಳು, ಅದನ್ನು ಕೂಡ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿರುವಂಥದ್ದು. ಇದರ ನಂತರ ನೀವು ನಿಮ್ಗೆ ಆಶ್ಚರ್ಯ ಅನಿಸಬಹುದು, ಮೊದಲನೇ ಇಮೇಜ್ ನೋಡಿದ್ರೆ ಅದು ಮಹಾಬಲಿಪುರಂ ತಮಿಳುನಾಡಿನಲ್ಲಿರೋದು. ಇವತ್ತು ಕೂಡ ಅದು ವಿಶ್ವ ಪಾರಂಪರಿಕ ತಾಣ. ಆ ವಿಶ್ವ ಪಾರಂಪರಿಕ ತಾಣದಲ್ಲಿ ಪಲ್ಲವರು ತಮಿಳರು ಕಟ್ಟಿರೋದು ಬಿಟ್ಟರೆ ನಮ್ಮ ವಿಜಯನಗರ ಕಟ್ಟಿದವರು ಸಾಕಷ್ಟು ಮಂಟಪಗಳಿದೆ, ಸಾಕಷ್ಟು ರಾಜಗೋಪುರಗಳಿದೆ. ಅದರಲ್ಲಿ ಒಂದು ರಾಜಗೋಪುರ ಇದು. ಸೊ ಆ ವಿಶ್ವ ಪಾರಂಪರಿಕ ತಾಣವನ್ನು ಹುಟ್ಟಾಕುವುದರಲ್ಲಿ ಅಥವಾ ಅದಕ್ಕೆ ಸ್ಥಾನಮಾನ ಸಿಗೋದ್ರಲ್ಲಿ ಕನ್ನಡಿಗರ ಒಂದು ಇದೆ, ಕೊಡುಗೆ ಇದೆ. ಅದ್ರ ಪಕ್ಕ ನೋಡಿದ್ರೆ ಹಂಪಿ ಬಗ್ಗೆ ನಾನು ಹೇಳದೇ ಬೇಕಾಗಿಲ್ಲ, ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಕೆಳಗಡೆ ನೋಡಬಹುದು, ಇದು ನಮ್ಮ ಕೋನಾರ್ಕ್ನ ಸೂರ್ಯ ಮಂದಿರ. ಇದಿರೋದು ಕೂಡ ನಮ್ಮ ಒರಿಸ್ಸಾದಲ್ಲಿ. ಇದನ್ನು ಕೊಟ್ಟಿದ್ದು ಕೂಡ ನಮ್ಮ ಪೂರ್ವದ ಗಂಗರು, ಅಂದರೆ ನಮ್ಮ ತಲಕಾಡಿನ ಗಂಗರ ಒಂದು ಆಫ್ಶೂಟ್ ಅಂತ ಏನಿತ್ತು, ಅವ್ರು ಕಟ್ಟಿರುವಂಥದ್ದು. ಇದರ ನಂತರ ಬಂದು ನೋಡಿದ್ರೆ ಇದು ಗುಜರಾತ್ನಲ್ಲಿರುವಂತಹ ಈ ಒಂದು ಇದು ರಾಣಿಕಿ ಅಂತ ಈ ಜಾಗ. ಇದನ್ನ ಕೂಡ ಕಟ್ಟಿದ್ದು ನಮ್ಮ ಸೋಲಂಕಿ ಮನೆತನ ಅಥವಾ ಚಾಲುಕ್ಯರ ಮನೆತನ. ಅದ್ರ ಪಕ್ಕ ಇರೋದು ಬಂದು ರಾಮಪ್ಪ ಟೆಂಪಲ್, ಇದು ವಾರಂಗಲ್ ಇರುವಂಥದ್ದು, ಕಾಕತಿಯರು ಕಟ್ಟಿದ್ದು. ಇದನ್ನ ಕಟ್ಟಿಸಿದ್ದು ಕನ್ನಡ. 100 ರೂಪಾಯಿ ನೋಟ್ ನೋಡಬಹುದು, ರಾಣಿಕಿ ಅದು ಕೂಡ ಕನ್ನಡದವರ ಕಟ್ಟಿರೋದು. ಇವತ್ತಿನ ನೋಟ್ಗಳಲ್ಲಿ ಕಾಣಿಸ್ತಾ ಇದೆಯಲ್ಲ ಭಾರತದ ಒಂದು ಸಂಸ್ಕೃತಿ, ಅದು ಯಾರು ಕಟ್ಟಿದ್ದು? 7ರಲ್ಲಿ 4 ನಮ್ಮದು, 7ರಲ್ಲಿ 4 ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಭಾರತದ ಇತಿಹಾಸದ ಪುಟಗಳನ್ನು ನೀವು 100 ಪುಟದಲ್ಲಿ ನೋಡಿದ್ರೆ 50 ಪುಟ ಇಷ್ಟೊಂದು ಶ್ರೇಷ್ಠವಾದ ಸಾಧನೆಗಳು ಮಾಡಿರೋದು ನಾವು. ಇದ್ರ ಜೊತೆಗೆ ನಮ್ಮ ಆಲೂರು ವೆಂಕಟರಾಯರು ತಮ್ಮ ಕರ್ನಾಟಕ ಗತವೈಭವ ಪುಸ್ತಕದಲ್ಲಿ ಒಂದು ಮಾತಾಡ್ತಾರೆ, ಏನಂದ್ರೆ ಬ್ರಿಟಿಷರು ಇನ್ನೇನು ಭಾರತವನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಭಾಷಾ ರಾಷ್ಟ್ರೀಯತೆ, ಅಂದರೆ ಈಗ ಇವತ್ತಿನಾಗೆ ಒಕ್ಕೂಟ ಫಾರ್ಮ್ ಆಗುತ್ತಾ ಅಥವಾ ಎಲ್ಲ ಭಾಷೆಯವರು ಬೇರೆ ಬೇರೆ ದೇಶ ಆಗುತ್ತೆ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ ಅಲ್ಲಿ ಬೇರೆ ಬೇರೆ ಭಾಷೆಯವರು ನಮ್ಮ ನಾಯಕ ಯಾರು ಅಂತ ಐಡೆಂಟಿಫೈ ಮಾಡ್ಕೊಳಕ್ಕೆ ಹೋಗ್ತಾರಂತೆ. ಅವಾಗ ಮರಾಠಿಗಳಿಗೆ ಸಿಗೋದು ಒಬ್ಬನೇ ಶಿವಾಜಿ, ತಮಿಳವರು ರಾಜರಾಜ ಚೋಳನ ಇದು ಮಾಡ್ಕೊತಾರಂತೆ ನಮ್ಮ ಲೀಡರ್ ಅಂತ, ತೆಲುಗವರು ಪ್ರತಾಪರುದ್ರನ ಲೀಡರ್ ಮಾಡ್ಕೊತಾರಂತೆ, ಕನ್ನಡದವರು ಯಾರನ್ನ ಮಾಡ್ಕೊಳ್ಳೋಣ? ನಮ್ಗೆ ಒಬ್ಬರ ಇಬ್ಬರ 100 ಜನ. ಅದಕ್ಕೆ ಆ 100 ಜನದ ಪಟ್ಟಿನಲ್ಲಿ ಕೆಲವೊಂದನ್ನು ಸ್ಲೈಡ್ ಆಗಿಬಿಟ್ಟಿದ್ದೀನಿ, ಇದನ್ನು ಹೇಳ್ಕೊಂಡಾಗ ನಾನು ಸಾಯಂಕಾಲ ಅವ್ರಿಗೆ ಮಾತಾಡಬೇಕಾಗುತ್ತೆ. ಸೊ ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ನಾವು ಎಲ್ಲರೂ ಮಾತಾಡಬೇಕು. ಯಾಕೆಂದರೆ ನಾವು ಒಂದು ಪ್ರೋಗ್ರೆಸಿವ್ ಮೈಂಡ್ ಸೆಟ್ ಅಂತ ನಾವು ಏನು ಇವತ್ತಾದ್ರೂ ಫಾರ್ಮ್ ಮಾಡಬೇಕು. ಇವತ್ತಿನ ಒಂದು ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ಎಲ್ಲ ಬಿಟ್ಟು ಅಭಿವೃದ್ಧಿಯ ರಾಜಕಾರಣ ಯಾವ ರೀತಿ ಮಾಡ್ಬೋದು ಅಂತ ನಮ್ಮ ಮುಂದಿನ ಒಂದು ತಲೆಮಾರಿಗೆ ಅಥವಾ ನಾವು ಕಲಿಬೇಕಾಗಿರೋದು ಇವರಿಂದ. ಯಾಕೆಂದರೆ ಇವರು ಮಾಡಿರುವಂಥ ಸಾಧನೆಗಳಂಗಿದೆ. ಬೆಂಗಳೂರಿಗೆ ಮೊದಲು ಕರೆಂಟ್ ತಂದುಕೊಟ್ಟು ಎಷ್ಟೊಂದು ನೀರಾವರಿ ಯೋಜನೆಗಳನ್ನ ಮಾಡಿದ್ರು, ರೈಲ್ವೆ ಸಂಪರ್ಕ ಇತ್ತು, ವಿಮಾನ ಸಂಪರ್ಕ ಇತ್ತು, ವಿಮಾನ ಕಾರ್ಖಾನೆ ಇತ್ತು, ಉಕ್ಕಿನ ಕಾರ್ಖಾನೆ ಇತ್ತು. ಈ ಥರ ಲಿಸ್ಟ್ ಮಾಡಿದ್ರೆ ಅಷ್ಟು ದೊಡ್ಡ ಲಿಸ್ಟ್ ಇದೆ. ಇಂಥ ಅಪರೂಪದ ಕೊಡುಗೆಯನ್ನು ಕೊಟ್ಟಂಥ ನಾಲ್ವಡಿ ಪ್ರಭುಗಳನ್ನ ನಾವೆಲ್ಲ ಇವತ್ತಿನ ದಿನ ಸ್ಮರಿಸೋಣ. ಇವರ ನಂತರ ಬಂದಂಥ ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಏನು ಬ್ರಿಟಿಷರ ಒಂದು ಇದರಿಂದ ಒಕ್ಕೂಟ ಫಾರ್ಮೇಷನ್ ಏನಾಗುತ್ತಾ, ಆ ಒಕ್ಕೂಟ ಫಾರ್ಮೇಷನ್ಗೆ ಕನ್ನಡಿಗರು ಬಂದು ಸಹಿ ಹಾಕಿ ಒಳಗಡೆ ಬಂದಿತ್ತು. ಇದರ ನಂತರ 1956ರಲ್ಲಿ ಬಂದು ನಮ್ಮ ಏಕೀಕರಣದ ಚಳುವಳಿ ಸಾಕಷ್ಟು ವರ್ಷಗಳಿಂದ ಆಗಿರೋ ಕಾರಣ ಬಂದು ಎಲ್ಲ ಒಂದು ಭಾಷಿಕರನ್ನ ಸೇರಿಸಿ ಒಂದು ರಾಜ್ಯ ಮಾಡ್ಕೋಬೇಕಾಗುತ್ತೆ. ಸೊ ಈ ಮೂಲಕ ಏಕೀಕರಣದ ಚಳುವಳಿಯಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರ ಮಹನೀಯರಿಗೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ. ಇದು ಒಟ್ಟಾರೆ ಕರ್ನಾಟಕದ ಇತಿಹಾಸದ ಬಗ್ಗೆ ನಾನಷ್ಟು ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಷಯಗಳನ್ನು ನಮ್ಮ ಗೆಳೆಯರು ಮಾತಾಡ್ತಾರೆ. ಥ್ಯಾಂಕ್ ಯು.